ಶ್ರೀಮತಿ ಶ್ರೀಮಾನ್ ಶ್ರೀಮತಿ. Life isn't fair. Towards the sky, feeling so high. ಯಾಕಮ್ಮ ನಗ್ತೀಯ ಹಿಂಗ್ ಯಾಕೆ ಕೊಲ್ತೀಯ ನಿನ್ನಾಗೂ ನೋಡ್ಬಿಟ್ಟು ಬಲ್ಪ್ ಆಫ್ ಆಗೋಯ್ತು. ಸ್ಟ್ರಾಂಗ್ ಆಯ್ತು ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿಡಿ. ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನೀನೇ ನನ್ನ ಸೂಪರ್ ಸ್ಟಾರ್ ನಾನೇ ನಿನ್ನ ರಾಜಕುಮಾರೇ. ನೋ ಪ್ರಾಬ್ಲಮ್ ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್ ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು ನೋ ಪ್ರಾಬ್ಲಮ್ ನಿನ್ನ ಹಾರ್ಟ್ ಅಲ್ಲಿ ಜಾಗ ಕೊಟ್ಟೆ ಲೈಫ್ ಲಾಂಗು ಅಲ್ಲೇ ನಾನು ಚಾಂಡ ಊರ್ತೀನೆ. ಸ್ಟ್ರಾಂಗ್ ಆಯ್ತು ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ ಇನ್ಯಾರು ಅನ್ಕೊಂಡ್ರಿ ಕನ್ಸಲ್ಲಿ ಯಾರ ಜೊತೆ ಕುಣಿತಾ ಇದ್ರಿ? ಯಾಕೃಷಿ ಮೊಕ್ಕದು ಬಿಟ್ರು ನಾನು ನಿಮ್ ಜೊತೆ ಬಿಟ್ರಿ ಇನ್ಯಾರ ಜೊತೆ ಕುಣಿತೇನಮ್ಮೆ? ಹಂಗಂದರಿಯ ಬರೀ ಇಬ್ರು ಕುಣಿಯವು. ಅಮ್ಮೆ ಕುತ್ಮೋದಿ ಈಗ ತನ ಶಂಕರೇಶ್ವರ ಅಂತ ಕಂಡ್ಬಿಡ್ತಾವ್ನಿ. ಕಂಡ್ಬಿಟ್ಟಾಗ ನಾನು ಇಲ್ಲೇ ಇದ್ದೀನಿ, ನೀವು ಶಂಕರೇಶ್ವರ ಅನ್ಲಿಲ್ಲ. ಶಂಕರೇಶ್ವರ ಹೋಗೊಂಡೋಟ ಕಾಫಿ ತಕೊಂಬಗು ಕುಡ್ಕೊಂಡು ಒಂದೇದ 2 ಕುಂಟ ಹಾಕ್ಬಿಡ್ತೀನಿ. ನಿಮ್ಗೆ ಕಾಫಿ ಕೊಡಲ್ಲ ನಾನೇ ಹಾಲು ಕೊಡ್ತೀನಿ, ಕುಡ್ದು ಡ್ರಿಂಕ್ ಆಗಿ. ಅದು ಡ್ರಿಂಕ್ ಅಲ್ಲ ಕಮ್ಮೆ ಸ್ಟ್ರಾಂಗ್. ಹಿಡಿದ್ರೆ ಜಾಡ. ಮಧುರವ್ರ ಯಾರ ಇವತ್ತು ಒತ್ತರ ಕನ್ಸಲ್ ಬಂದು ಕಾಡಕ್ ಶುರು ಆಗ್ಬಿಟ್ಟಿದ್ರಿ. ಅದು ಅಲ್ದೆ ಇವತ್ತು ಕಾಡದಷ್ಟು ಯಾವತ್ತು ಕಾಡ್ರನಿಲ್ವಲ್ಲ. ಇಲ್ಲೇ ಅದೇ ನಾ ಮಾತಾಡೋದೇನಾದ್ರು ಕೇಳಿಸ್ಕೊಂಡ್ಬಿಟ್ನಾ? ನಾನೇನು ಕೇಳಿಸ್ಕೊಂಡಿಲ್ಲ ಅಣ್ಣ. ನೀನು ನೋಡ್ತಿದ್ರೆ ಏನೋ ಸ್ಕೆಚ್ ಆಗ್ತಂಗಿದ್ಯಾ? ಅಯ್ಯ ನಿನ್ನ ಸಾಕದ್ಮೇಲೆ ಸ್ಕೆಚ್ ಹಾಕ್ಲೇಬೇಕಲ್ಲಪ್ಪ. ಅಡ ಬಾಳಣ್ಣು ಇದಂಡ ಕೈ ಮೇಲೆಲ್ಲ ಅಂಟಿಸ್ಕೊಂಡಿದೆ. ಈ ಶೋಕಿ ಬೇರೆ ಶುರು ಮಾಡ್ಕೊಂಡ್ಬಿಟ್ಟಿದೆ. ನೆಟ್ಗ ಪುಸ್ತಕದಲ್ಲಿರೋದನ್ನ ತಲೆಯಲ್ಲಿ ಇಟ್ಕೊಳಕ್ಕಾಗಲ್ಲ, ಟ್ಯಾಟೋ ಬೇರೆ ಅಂಟಿಸ್ಕೊತಾನೆ. ಇದು ನಾನು ಅಂಟಿಸ್ಕೊಂಡಿರೋದಲ್ಲ, ನಮ್ಮ ಫ್ರೆಂಡ್ ಅಂಟಿಸಿರೋದು. ಅದೇ ನಾನು ಟ್ಯಾಟೋ ಡೇ ಅಂತೆ. ಇವತ್ತು ತಾರೀಕು ಎಷ್ಟ? ಫೆಬ್ರವರಿ 14. ಇವತ್ತು ಪ್ರೇಮಿಗಳ ದಿನಾಚರಣೆ, ಅದಕ್ಕೆ ಅವರು ಅಪ್ಪಟಿ ಕಾಡ್ತಾ ಇರೋದು. ಯಾರಣ್ಣ ನಿನ್ನ ಕಾಡ್ತಾ ಇರೋದು? ಕಾಲ್ದ ಐಕಳು ತಾವು ಯಾನೇ ಮಾತಾಡ್ರು ಕಷ್ಟಪ್ಪ. ಐಕಳು ವಿಷಯ ಪುಟ್ಟಾಕು. ಇವತ್ತು ಪ್ರೇಮಿಗಳ ದಿನಾಚರಣೆ ಅಂದ್ರೆ ಪ್ರೀತಿನ ಪ್ರೀತಿಸೋತು ನಿವೇದನೆ ಮಾಡ್ಕೊಳ್ಳೋದು. ನಾನು ಮಧುರ ಅವತ್ತು ನನ್ನ ಪ್ರೀತಿನ ಹೇಳ್ಕೊಂಡ್ಬಿಡ್ತೀನಿ. ಅವರ ವ್ಯಾಲೆಂಟೈನ್ಸ್ ಡೇ ದಿನನೂ ಈ ಮನೇಲಿ ಕೆಲಸ ಮಾಡಬೇಕು ಅಂದರೆ ಯಾಕೋ ಮನಸ್ಸೇ ಒಪ್ತಿಲ್ಲ. ವರ್ಷ ಪೂರ್ತಿ ಮನೇಲಿ ಕೆಲಸ ಮಾಡೋದು ಇದ್ದೇ ಇರುತ್ತೆ. ಅದೊಂದಿನಾದ್ರೂ ಈ ಪ್ರೇಮಿಗೆ ಫ್ರೀ ಸಿಗಬಾರ್ದೆ. ಪುಟ್ಟಮಲ್ಲಿಯವ್ರನ್ನ ನನ್ನ ಪ್ರೇಮ ಲೋಕಕ್ಕೆ ಕರ್ಕೊಂಡೋಗಿ ಲವ್ಲಿ ಸ್ಟಾರ್ ಪ್ರೇಮ್ ಥರ ನನ್ನ ಮಸ್ತ್ ಮೊಹಬ್ಬತ್ನ ತೋರಿಸ್ಬೇಕು. ಆದರೆ ಪುಟ್ಟಮಲ್ಲಿಯವ್ರಿಗೆ ಹೇಗೆ ಪ್ರಪೋಸ್ ಮಾಡೋದು? ಜಾನಿ ನಂದೇ ಹೆಸರಮ್ಮ. ಗೊತ್ತಿದೆ, ಯಾಕೇನು ಕೆಲಸ ಮಾಡಿದ್ರೆ ಸುಮ್ಮನೆ ನಿಂತಿದ್ದೀರಾ? ಈ ಕೈಗಳಲ್ಲಿ ಕೆಲಸ ಮಾಡಿ ಮಾಡಿ ಬ್ರಹ್ಮ ಬರೆದಿರೋ ರೇಖೆಗಳೇ ಅಳಿಸೋಗ್ಬಿಟ್ಟಿದ್ಯಮ್ಮ. ಇವತ್ತೊಂದಿನಾದ್ರೂ ಫ್ರೀ ಆಗಿರೋಣ ಅಂತ ಯೋಚನೆ ಮಾಡ್ತಿದ್ದೆ. ನಾನು ಫ್ರೀ ಆಗಿದ್ರೆ ನೀನು ಉಪವಾಸ ಇರ್ಬೇಕಾಗುತ್ತಲ್ಲ ಅನ್ನೋದೇ ಚಿಂತೆ. ಜಾನಿ, ಇವತ್ತು ನೀವು ಯಾವ ಕೆಲಸನೂ ಮಾಡ್ಬಿಡಿ, ನಿಮ್ಮ ಇಷ್ಟ ಬಂದಂಗಿರಿ. ಮಧು ಮಧು ಈ ಮಾತು ನೀನು ಹೇಳ್ತಿದ್ಯಾ? ನನಗೆ ನಂಬೋಕೆ ಆಗ್ತಿಲ್ಲ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಇವತ್ತು ನೀವು ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ನನ್ನ ಜೊತೆ ಹೀಗೆ ಪ್ರೀತಿಯಿಂದ ಇರಬೇಕು. ಅದಕ್ಕೇನಂದ್ರೆ ಪ್ರೀತಿ ಮಾಡೋದನ್ನ ಈ ಅಮರ ಪ್ರೇಮಿಗೆ ಹೇಳ್ಕೊಡ್ಬೇಕ. ಅದು ಅಲ್ಲದೆ ಇವತ್ತು ವ್ಯಾಲೆಂಟೈನ್ಸ್ ಡೇ. ನೀನು ನನ್ನ ಪ್ರೀತಿನ ಒಪ್ಕೊಂಡ ದಿನ.
ನೀವು ನನ್ನ ಹಿಂದೆ ಬಂದಿದ್ದು, ನಾನು ಬೇಕು ಅಂತ ನಿಮ್ಮನ್ನ ಒಪ್ಕೊಳ್ಳದೆ ಆಟ ಆಡ್ಸಿದ್ದು, ಆದರೂ ಡಿಸಪಾಯಿಂಟ್ ಆಗದೆ ನೆಟ್ವರ್ಕ್ ಥರ ಹಿಂದೆ ಹಿಂದೆ ಬಂದಿದ್ದು, ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿತ್ತು ಅನಿಸುತ್ತೆ. ನಿನ್ನ ಗೋಳು ಹೊಯ್ಕೊಳ್ಳೋದ್ರಲ್ಲೂ ಒಂಥರ ಮಜಾ ಇತ್ತು. ಅದಕ್ಕೆ ತಾನೇ ಈಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಿದ್ಯಾ? ಅಂದ್ರೆ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ಯಾ ಅಂದೆ. ಆ ಪ್ರೀತಿನ ತಡೆಯೋಕ್ಕಾಗದೆ ನಾನು ಬ್ಯಾಲೆನ್ಸ್ ತಪ್ತಾ ಇದ್ದೀನಿ. ಜಾನಿ, ಇಷ್ಟೊಂದೆಲ್ಲ ಹೋಗ್ಲಬೇಡಿ. ನೀವು ಯಾವ ಉದ್ದೇಶ ಇಟ್ಕೊಂಡು ಈ ಮಾತು ಹೇಳ್ತಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾನಿ, ನಿಮಗೆ ನೆನಪಿದ್ಯಾ, ವ್ಯಾಲೆಂಟೈನ್ಸ್ ಡೇ ದಿನ ನಂಗೆ ಪ್ರಪೋಸ್ ಮಾಡಬೇಕು ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಗುಲಾಬಿ ಇಟ್ಕೊಂಡು ವೇಟ್ ಮಾಡ್ತಿದ್ರಿ. ನಾನು ಬರ್ತೀನೋ ಇಲ್ವೋ ಅನ್ನೋ ಭಯನೂ ಇತ್ತು. ಅದು ನಾನು ಬರೋಷ್ಟರಲ್ಲಿ ಗುಲಾಬಿ ಬಾಡಿ ಮಲ್ಕೊಂಬಿಟ್ಟಿತ್ತು. ಆಗ ಪೇಪರಲ್ಲಿ ರೋಸ್ ಮಾಡಿ ಐ ಲವ್ ಯು ಮಧು ಅಂತ ಪ್ರಪೋಸ್ ಮಾಡಿದ್ರಿ. ಅದೆಷ್ಟು ರೊಮ್ಯಾಂಟಿಕ್ ಆಗಿತ್ತು ಗೊತ್ತಾ? ಅದೇ ನಂಗೆ ತುಂಬ ಇಷ್ಟ ಆಗಿದ್ದು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಾವೇನೋ ಲವರ್ಸ್ ಆಗಿ ಇರಬೇಕಿತ್ತು ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಿದೆ. ಆದ್ರೆ ದೇವ್ರಿಗೆ ಗಂಡಸರು ಸುಖವಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಮದ್ವೆ ಅನ್ನೋ ಗಂಟು ಹಾಕ್ಬಿಟ್ಟ. ನನ್ನ ಮದುವೆ ಆಗೋಕೆ ನಿಮ್ಗೆ ಇಷ್ಟ ಇರಲಿಲ್ವಾ ಜಾನಿ? ಇಷ್ಟ ಇಲ್ಲದೆ ಮದ್ವೆ ಆದ ನಮ್ಮದು. ಇಷ್ಟಪಟ್ಟೊಳ್ಳೆ ಮದ್ವೆ ಆಗಿದ್ದಕ್ಕೆ ಕಷ್ಟ ಅನುಭವಿಸ್ತಾ ಇದ್ದೀನಿ. ಅಂದ್ರೆ ನಿಮ್ ಇಷ್ಟದ ಪ್ರಕಾರ ನಾನು ನಡ್ಕೊಳಕ್ ಆಗ್ತಿಲ್ವಲ್ಲ ಅಂದೆ. ಹಾಗೇನೂ ಇಲ್ಲ ಜಾನಿ, ನೀವು ಅವತ್ತು ಹೇಗಿದ್ರೋ ಇವತ್ತು ಹಾಗೇ ಇದ್ದೀರಾ. ಆಗ್ಲೂ ನಾ ಹೇಳೋದನ್ನ ಕೇಳ್ತಿದ್ರಿ, ಈಗಲೂ ನಾ ಹೇಳೋದನ್ನ ಕೇಳ್ತಿದ್ದೀರಾ. ಮುಂದೆ ನೀನು ಹೇಳಿದಾಗೆ ಕೇಳ್ತೀನಿ. ಯಾಕೆಂದ್ರೆ ನೀನೇ ನನ್ನ ಅನಾರ್ಕಲಿ, ನಾನೇ ನಿನ್ ಸಲೀಂ. ಜಾನಿ, ನಂಗೆ ಸತ್ಪ್ರೇಮಿಗಳ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ಪ್ರೀತಿಗೋಸ್ಕರ ಎಷ್ಟೋ ಪ್ರೇಮಿಗಳು ಬಲಿಯಾಗಿದ್ದಾರೆ. ಆದರೆ ನಾವು ಬಲಿಯಾಗೋದು ಬೇಡ, ಪ್ರೀತಿಗೆ ಸಾಕ್ಷಿಯಾಗೋಣ. ಜಾನಿ, ಐ ಲವ್ ಯು. ಐ ಲವ್ ಯು ಟು ಮಧು. ಮಿಡಿವ ನಿನ್ನ ಹೃದಯದಲ್ಲಿ ಕೊಡಲಿನ ಹಾಜರಿ, ದಿನವು ನನ್ನ ಕನಸಿನಲ್ಲಿ ಬರುವೆಯ ಖಾತರಿ, ಸರಿಯಾಗಿ ಕಣ್ಣಲ್ಲಿ ಬೀಳುತ್ತ ನವಿರಾಗಿ ನನ್ನು ಹೇಳುತ್ತ ನನ್ನನು ಅಪಹರಿಸಿದೆ ನೀನು. ಜಾನಿ, ಮುಳ್ಳು ಸಿರಿ ಸವಿಗಾನ, ಎದೆ ಜಲ್ಲೆನೆ ಹೂವಿನ ಬಾಣ. ಪಾಪು, ನನ್ನ ಪಾಪು ಅಂತ ಕರಿಬೇಡಿ, ಪಾಂಡು ಪುಟ್ ಪುಟ್ ಮಲಿ ಅಂತ ಕರೀರಿ ಅಂತ ಎಷ್ಟರ ಹೇಳ್ಬೇಕು. ನಿಮ್ಮ ಹೆಸರು ನನಗೆ ಗೊತ್ತಿಲ್ವಾ? ಆದ್ರೆ ಇವತ್ತಿನ ದಿನ ಹಾಗೇ ಕರಿಬೇಕು. ಪಾಪುಡಿಯಾ? ಪಾಪುಡಿ ಅಲ್ಲ, ವ್ಯಾಲೆಂಟೈನ್ಸ್ ಡೇ, ಹಂಗಂದ್ರೆ ಪ್ರೇಮಿಗಳ ದಿನಾಚರಣೆ. ಪ್ರೇಮಿಗಳ ದಿನ? ಪ್ರೇಮಿಗಳು ಇದ್ದಿದ್ದಲ್ಲಿ ಏನ್ ಮಾಡೋರು? ತಮ್ಮ ಮನ್ಸಲ್ಲಿರೋದನ್ನ ತಾವು ಪ್ರೀತಿಸೋರ ಹತ್ರ ಹೇಳ್ಕೊತಾರೆ. ಆಗ ಹೇಳ್ಕೊಂಡ್ರೆ ಅವ್ರು ಬೇಡ ಅನ್ನಲ್ಲ. ನಾನು ಇದನ್ನೆಲ್ಲ ನಂಬಲ್ಲ ಬಿಡಿ. ಪ್ರೇಮಿಗಳು ಆ ದಿನನೇ ಹೇಳ್ಕೊಬೇಕಾ? ಬೇರೆ ದಿನ ಹೇಳಿದ್ರೆ ಆಗಲ್ವಾ? ನಾನು ಪ್ರತಿದಿನ ಹೇಳ್ಕೊತೀನಿ, ನೀವು ಒಪ್ಕೋತಾನೆ ಇಲ್ಲ. ನಿಮ್ಗೆ ಅರ್ಥ ಆಗ್ತಿಲ್ವೋ? ನಿಮ್ಗೆ ಅರ್ಥ ಮಾಡ್ಸಕ್ ನನಗ್ ಬರ್ತಿಲ್ವೋ? ಒಂದು ಅರ್ಥ ಆಗ್ತಿಲ್ಲ. ದಿನ ಕಳೀತಿದೆ ಹೊರತು ನಾನ್ ಮಾತ್ರ ನಿಮ್ಗೆ ಅರ್ಥನೇ ಆಗ್ಲಿಲ್ಲ. ಚಂದನವ್ರೆ, ಒಂದೇ ಸಲಿಗೆ ಇಷ್ಟುದ್ದ ಹೇಳ್ಬಿಟ್ರೆ ಹೆಂಗೆ? ಒಸಿ ಪುಡ್ಸಿ ಪುಡ್ಸಿ ಹೇಳಿ. ಹಾಗೆಲ್ಲ ಬಿಟ್ಕೊಳ್ಳಿವ್ರೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ರೋಮ್ನಲ್ಲಿ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಅಲ್ಲಿಯ ರಾಜಾಡಳಿತ ಯುವಕರು ಪ್ರೀತಿಸಿ ಮದುವೆ ಆಗಬಾರ್ದು ಅಂತ ರಾಜಾಜ್ಞೆ ಹೊರಡಿಸ್ತಾರೆ. ಇದನ್ನ ಕೆಲವೊಂದು ಪಂಥಗಳು ವಿರೋಧ ವ್ಯಕ್ತಪಡಿಸ್ತವೆ. ಆ ಪಂಥದಲ್ಲಿದ್ದ ವ್ಯಾಲೆಂಟೈನ್ ಅನ್ನೋ ಸಂತ ಇದ್ರ ಬಗ್ಗೆ ಹೋರಾಟ ಮಾಡ್ತಾನೆ. ಅವನು ಹೋರಾಟ ಮಾಡ್ದ ಅನ್ನೋ ಒಂದೇ ಒಂದು ತಪ್ಪಿಗೆ ಅವನನ್ನ ಜೈಲಿಗೆ ಹಾಕ್ತಾರೆ. ಜೈಲ್ಗೆ ಹಾಕೋದಕ್ಕೆ ಇವತ್ತು ಪ್ರೇಮಿಗಳ ದಿನ ಅಂತ ಆಚರಿಸಾರ. ಅವನು ಜೈಲಿಗೆ ಹೋದ್ಮೇಲೆ ಅಲ್ಲಿಯ ಜೈಲರ್ ಮಗಳನ್ನ ಪ್ರೀತಿಸೋಕ್ ಶುರು ಮಾಡ್ತಾನೆ. ಅವಳು ಇವನನ್ನ ಪ್ರೀತಿಸೋಕ್ ಶುರು ಮಾಡ್ತಾಳೆ. ಈ ವಿಷಯ ಜೈಲರ್ ಗೊತ್ತಾಗಿ ಇವನನ್ನ ನೇಣಿಗಂಬಕ್ಕೆ ಏರಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಈ ವಿಷಯ ಗೊತ್ತಾಗಿ ಅವನು ತನ್ನ ಪ್ರೇಯಸಿಗೆ ಒಂದು ಪತ್ರ ಬರೀತಾನೆ. ಆ ಪತ್ರ ಅವಳಿಗೆ ಸಿಗೋಕ್ ಮುಂಚೆ ಇವನನ್ನ ಗಲ್ಲಿಗೇರಿಸ್ಬಿಡ್ತಾರೆ. ಅದಕ್ಕೆ ಅವನ ನೆನಪಿಗೋಸ್ಕರ ಈ ದಿನನ ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸ್ತಾರೆ. ಈ ದಿನ ಇಷ್ಟೊಂದು ವಿಶೇಷ ಇದ್ದ? ನಮ್ ಬಾಬಣ್ಣ ಇದನ್ನೆಲ್ಲ ನಂಗೆ ಒಳ್ಳೆ ಇಲ್ವಲ್ಲ. ನಾನು ಹೇಳ್ತಿದ್ದೀನಲ್ಲ, ನೀವೇ ನಂಗೆ ಹೇಳರಿ, ಹೋಗಿ ಮಧುರವ್ರಿಗೆ ಹೇಳಿ. ಹೇಳಕ್ಕೆ ನಮ್ಮ ಬಾಬಣ್ಣ ಅವರೇ ಅವ್ರಿಗೆ ಸರ್ಪೋಸ್ ಕೊಡ್ತೀನಿ. ಅದು ಸರ್ಪೋಸ್ ಅಲ್ಲ, ಸರ್ಪ್ರೈಸ್. ಹಿಡಿದ್ರೆ ಚಾಡ. ಇನ್ನೂ ಹಿಡ್ದಿಲ್ಲ,
ಆದರೆ ಇವತ್ತು ಬಿಡಲ್ಲ. ಮಧುರ ಅವ್ರ ಮಧುರ ಜಾನಿ ಬಂದ್ರ ಗೌಡ್ರೆ ನೀವಾ? ಅಯ್ಯ ಅಣ್ಣಯ್ಯಪ್ಪನವ್ರು ಇಷ್ಟು ಬಿರ್ನಿ ಎಲ್ಲಿ ಬರ್ತಾರ ಬುಡಿ ಮಧುರ ಅವ್ರೆ, ಅವರು ಶಾಣೆ ಕೆಲ್ಸಗಾರರು. ಗೌಡ್ರೆ ಜಾನಿ ಬಗ್ಗೆ ಹೀಗೆಲ್ಲ ಕಿಂಡಲ್ ಮಾಡಬೇಡಿ. ಅವ್ರು ಯಾವುದೇ ಕೆಲಸ ಮಾಡದೇ ಇರ್ಬೋದು, ಆದ್ರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ನೀವು ಅಷ್ಟೇ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ. ಮಧುರ ಅವ್ರೆ, ಇವತ್ತು ಏನು ಸ್ಪೆಷಲ್ ಹೇಳಿ? ಇವತ್ತು ವ್ಯಾಲೆಂಟೈನ್ಸ್ ಡೇ. ಮಧುರ ಅವ್ರೆ, ಇವತ್ತು ಪ್ರೀತಿಯವರು ಪ್ರೀತಿನ ಹೇಳ್ಕೊಂಬಿಟ್ರೆ, ಆ ಪ್ರೀತಿನ ಅವರು ಒಪ್ಕೊಂಬಿಟ್ರೆ ಕೊನೆವರೆಗೂ ಶಾಶ್ವತವಾಗಿರ್ತದಂತೆ. ನಂಗೂ ಚೆನ್ನಾಗಿ ಗೊತ್ತು ಗೌಡ್ರೆ, ನಾನು ಪ್ರೀತಿಸೇ ಮದುವೆ ಆಗಿದ್ದು. ಹಾಗೆ ನೀವು ಯಾರನ್ನ ಪ್ರೀತಿ ಮಾಡ್ತಿದ್ದೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ತಡೆ ಯಾಕೆ ಮಾಡಿರಿ, ಒಪ್ಕೊಂಬಿಡಿ. ಏನಂದ್ರೆ ಯಾರಂತ ಏಳು ಬುಡಿ ಅಂದಿ? ಇನ್ಯಾರು? ಪುಟ್ಟಮಲ್ಲಿ ಅವರು. ಮಧುರ ಅವ್ರೆ, ಪುಟ್ಮಲಿಗೆ ಪ್ರೇಮಿಗಳ ದಿನದ ಬಗ್ಗೆ ಎಲ್ಲ ಗೊತ್ತಿಲ್ಲ, ನೀ ಹೇಳಿದ್ರು ಖುಷಿ ಪಡಲ್ಲ. ಅದಕ್ಕೆ ನಿಮ್ಮ ತಗೊಂಡು ಬಂದ್ಬಿಟ್ಟು ಎಣ್ಣೆಗಳು ಕಷ್ಟ, ಎಣ್ಣೆಗಳು ತಾನೇ ಗೊತ್ತಾಗೋದು. ಈಗ ಯಾರು ಗಿಫ್ಟ್ ಕೊಟ್ರೆ ಖುಷಿ ಪಟ್ಟಾರು? ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ತುಂಬಾ ಇಷ್ಟ. ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು ಕಿವಿಲಿ ಓಲೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಪುಟ್ಟಮಲ್ಲಿ ಅವ್ರಿಗೆ ಅಷ್ಟೊಂದೇನು ಕೊರತೆ ಇಲ್ಲ. ಸೊ ನೀವು ಅವ್ರಿಗೆ ಡೈಮಂಡ್ ರಿಂಗ್ ಗಿಫ್ಟ್ ಮಾಡಿ. ಇದಕ್ಕಿಂತ ಒಂಚೂರು ಕೆಳಗೇನು ಇಲ್ವಾ? ಗೌಡ್ರೆ ನೀವು ತುಂಬಾ ಕಂಜ್ಯೂಸು. ಜಾನಿ ನಿಮ್ಮ ಬಗ್ಗೆ ಹೇಳೋದು ಕೆಲವೊಂದ್ಸತಿ ಕರೆಕ್ಟ್ ಆಗೇ ಇರುತ್ತೆ ಅನ್ಸುತ್ತೆ. ನೀವು ತುಂಬಾ ಜುಗ್ಗ. ಮಧುರ ಅವ್ರೆ, ನೀವು ನನ್ನ ಜುಗ್ಗದ ಮುಖ ನೋಡಿದಾರಿ, ನನ್ನ ಧಾರಾಳ್ತನದ ಮುಖ ನೋಡಿಲ್ಲ. ಗಿಫ್ಟ್ ತಂದು ಕೊಟ್ಮೇಲೆ ನಾ ಹೆಚ್ಚ ಅಣ್ಣಯ್ಯಪ್ಪನವ್ರ ಹೆಚ್ಚ ಗೊತ್ತಾಯ್ತದೆ. ಜಾನಿ ಪ್ರೀತಿ ತೋರಿಸೋದ್ರಲ್ಲಿ ಯಾವತ್ತೂ ಕಂಜೂಸ್ತನ ಮಾಡಲ್ಲ. ನನ್ನ ದುಡ್ಡೆಲ್ಲ ಗಿಫ್ಟ್ ತಂದ್ರು ಒಳ್ಳೆ ಗಿಫ್ಟೇ ತರ್ತಾರೆ. ಈಗಲೂ ನಂಗೋಸ್ಕರ ಗಿಫ್ಟ್ ತರಕ್ಕೆ ಹೋಗಿದ್ದಾರೆ. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರು ಯಾವ ಸಿನಿಮಾ ಗಿಫ್ಟ್ ತಂದು ಕೊಟ್ಟರು? ನಾನು ತಂದ್ಕೊಡೋ ಗಿಫ್ಟ್ ನೋಡಿ ನೀವು ಖುಷಿ ಆಗ್ಬಿಟ್ಟು ಅಣ್ಣಯ್ಯಪ್ಪನವ್ರು ಕೊಟ್ಟಿರೋ ಹೃದಯನ ಈಸ್ಕೊಂಬಂದು ನಂಗೆ ಕೊಡಬೇಕು ಅಂತ ಗಿಫ್ಟ್ ತಂದು ಕೊಡ್ತೀನಿ. ನನಗ್ ತೋರ್ಸಂಗ್ ಉಳ್ಕೊಂಡಿದ್ದಿ? ಅದು ಮಕ್ಕಳು ನೋಡಂತದಲ್ಲ ಬುಡ್ಡ. ನಿನ್ ಮಗ ಅಲ್ವಲ್ಲ, ತೋರ್ಸು. ಬಾಳನು ಬಾಯಿ ಓದಂಗ್ ಮಾತಾಡ್ತಾ ಇದೆ. ಬಾಯ್ ಓದಂಗಲ್ಲ, ಮನ್ಸ್ ಕನ್ಸಂಗೆ. ಹಿಂಗೆ ಮಾತಾಡ್ತಾರೆ, ನಿನ್ನ ಅವ್ರು ತಗೋ ಕಳಿಸ್ಬಿಡ್ತೀನಿ. ನಾನು ಅವನ್ ತಕೋದ್ರೆ ನೀನು ಅವ್ರು ಅವನ್ ತಕೋಗ್ಬೇಕಾಯ್ತದೆ. ಚಿಕ್ಕ ಇದ ಅಂದ್ಬಿಟ್ಟು ಅಂದಂಗೆಲ್ಲ ಅನ್ನಿಸ್ಕೊತಾವನಿ. ಸರಾಗ ತಕೋಬೇಡ, ಹೊಸ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ. ಮಧುರ ಅವ್ರೆ, ಇವತ್ತು ನಾನು ನಿಮ್ಗೆ ಗಿಫ್ಟ್ನ ಕೊಟ್ಬಿಟ್ಟು ನನ್ನ ಪ್ರೀತಿನ ಹೇಳ್ಕೊಂಡ್ಬಿಡ್ತೀನಿ. ನೀವು ಈ ಗಿಫ್ಟ್ ನೋಡಿದ ಕಲೆ ಹಂಗೆ ಬಿದ್ದೋಗ್ಬಿಡ್ಬೇಕು. ಬಾಬಣ್ಣ 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 ನುಲ್ಗತ್ತಿಕ್ಕಿ ಆಮೇಲೆ ಪುಟ್ಮರಿ ಯಾನ ಇವತ್ತು ಈ ಪಟ್ಟಿ ನಾಚ್ಕೊಂಡೆ. ಯಾನ್ ಬರ್ತದೆ ಹೊಸಿ ಹತ್ತಕ್ ತಿರ್ಕೊಳ್ಳಿ. ನಾಯ ಕತ್ತಕ್ ತಿರ್ಕೋಬೇಕು. ಹೊಸಿ ಹತ್ತಕ್ ತಿರ್ಕೊಳ್ಳಿ. ಕಣ್ ಮುಚ್ಕೊಳ್ಳಿ. ಬಾಬಣ್ಣ ಐ ಲವ್ ಯು. ಆಮೇಲೆ ಪುಟ್ಮರಿ ಎಲ್ಲ ರೋಜಾ ಹೂ ಕೊಟ್ಬಿಟ್ಟು ಪ್ರೀತಿನ ಹೇಳ್ಕೊಂಡ್ರೆ ನೀ ಏನಮ್ಮೆ ಚೆಂಡು ಕೊಟ್ಬಿಟ್ಟು ಪ್ರೀತಿನ ಹೇಳ್ಕೊತಾ ಇದೆ. ಇವತ್ತು ಪ್ರೇಮಿಗಳ ದಿನ ಅಂತ ನನಗೆ ಗೊತ್ತೇನಿಲ್ಲ ಅನ್ನಿ. ಗೊತ್ತಿದ್ರೆ ಇಡೀ ಗುಲಾಬಿ ತೋಟನೇ ತಂದು ಕೊಟ್ಬಿಡ್ತಿದ್ದೆ. ಚಂದನ್ ಅವರು ಈಗ ಹೇಳಿದ್ರು, ಅದಕ್ಕೆ ಗುಲಾಬಿ ಹೂ ತರ ಕಾಣಿಲ್ಲ. ಈಗಿರೋ ಚೆಂಡುನೇ ಕೊಟ್ಟು ಡಿಸ್ಪೋಸ್ ಮಾಡ್ಕೊಳ್ಳೋಣ ಅಂತ. ಅದು ಡಿಸ್ಪೋಸ್ ಅಲ್ಲ ಕಮ್ಮಿ, ಪ್ರಪೋಸ್ ಹೇಳಿದ್ರೆ ಜಾಡ. ಆಮೇಲೆ ಪುಟ್ಮರಿ ನೀನು ನನ್ನ ಆ ಪಾಟಿ ಪ್ರೀತಿ ಮಾಡಿಯಾ? ಏನ್ ಮಾತು ಅಂತ ಆಡಿರಿ ನೀವೇ ನನಗೆಲ್ಲ. ನೀವಿಲ್ದೆ ನಾನು ಇಲ್ಲ. ನಿಮ್ಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನಿ. ಪ್ರೀತಿ ಹುಟ್ಟ ಟೈಮ್ಲಿ ಪ್ರಾಣ ಹೋಗ ಮಾತೆ ಕಮ್ಮಿ ಆಡಿಯೇ. ನಾನು ನೀನು ಅಷ್ಟೇ ಪ್ರೀತಿ ಮಾಡ್ತೀನಿ ಕಂಬುಡು. ಬರ್ತೀನಿ. ತಕೊಳ್ಳಿ. ಯಾನಮ್ಮೆ ಪುಟ್ಮರಿ ಇದು ಜಾವನು ನಿಮ್ಗೆ ಇಷ್ಟ ಅಂತ ಮಾಡಿವ್ನಿ. ಬಾಬಣ್ಣ ಯಾಕೆ ಸುಮ್ಮನಾಗ್ಬಿಟ್ರಿ? ಆಮೇಲೆ ಪುಟ್ಮರಿ ಇದನ್ನ ನಾನು ಒಬ್ಬನೇ ತಿನ್ನೋದಲ್ಲ, ನೀನು ತಿನ್ಬೇಕು. ಇರು
ಆಮೇಲೆ ಪುಟ್ಮಲಿ ಈಗ ಒಂಚೂರು ಕೆಲಸ ಅದ ಆಚ್ಕೊಬಿಟ್ಟು ಬರ್ತೀನಿ. ಬಾಬಣ್ಣ ಇವತ್ತು ಹೋಗ್ಬೇಕಾ? ಇವತ್ತು ಆದ್ರೆ ಕಮ್ಮಿ ಸಿಗ್ಬೇಕಾಗಿರೋ ಸಿಗೋದು, ಇಲ್ಲ ಅಂದ್ರೆ ಸಿಗಲ್ಲ. ಹಂಗಂದ್ರೆ ಹಂಗಾರೆ ಹೋಗ್ಬಿಟ್ಟು ಬನ್ನಿ. ಬರ್ತೀನಿ. ಬಾಬಣ್ಣ ಐ ಲವ್ ಯು. ಬಾಬಣ್ಣ ಐ ಲವ್ ಯು. ಐ ಲವ್ ಟು. ಬಾಬಣ್ಣ ಐ ಲವ್ ಯು. ಐ ಲವ್ ಟು. ಬಾಬಣ್ಣ ಐ ಲವ್ ಯು. I love you. I love you, Babana. ಆ ಮನೆ ಹಾಳು ಗೌಡ್ರು ಹೊರಗಡೆ ಹೋಗ್ತಿದ್ದ ಹಾಗೆ ಈ ಗಿಫ್ಟ್ನ ನಮ್ಮ ಪುಟ್ಮಲ್ಲಿ ಅವ್ರಿಗೆ ಕೊಟ್ಟು ಪ್ರೀತಿನ ಹೇಳ್ಕೊಂಬಿಡ್ತೀನಿ. ಜಾನಿ ಇದೇನಿದು? ಈ ಮನೆನ ಫಸ್ಟ್ ಟೈಮ್ ನೋಡೋ ಹಾಗೆ ನೋಡ್ತಿದ್ದೀರಾ? ನನಗೂ ಹಾಗೆ ಅನಿಸ್ತಿದೆ ಮಧು. ನಾನೇ ಬಂದು ಕಸ ಗುಡಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಅಡುಗೆ ಮಾಡ್ಬೇಕೇನೋ ಅಂದ್ಕೊಂಡಿದ್ದೆ. ಆದರೆ ಎಲ್ಲ ಕೆಲಸ ನೀನೇ ಮುಗಿಸ್ಬಿಟ್ಟಿದ್ಯಾ. ನನ್ನ ಪ್ರೀತಿ ಸಿಕ್ಕಿದ ಈ ಪ್ರೇಮಿಗೆ ಇವತ್ತಾದ್ರೂ ಫ್ರೀ ಬಿಡೋಣ ಅಂತ ಎಲ್ಲ ಕೆಲಸನೂ ನಾನೇ ಮಾಡಿಬಿಟ್ಟೆ. ಹಾಗಂತ ನಿಮ್ಮ ಕೈ ದುಡಿಸ್ಕೋತಿದ್ದೀನಿ ಅಂತಲ್ಲ. ನೀವು ಎಲ್ಲರ ಥರ ಆಚೆ ಹೋಗಿ ದುಡಿಯೋ ಥರ ಇದ್ದಿದ್ರೆ ಎಲ್ಲ ಕೆಲಸನೂ ಬಿಟ್ಟು ಈ ಮನೆ ಕೆಲಸ ಮಾಡಿಕೊಂಡು ನಿಮ್ಮ ಸೇವೆ ಮಾಡ್ಕೊಂಡಿರ್ತಿದ್ದೆ. ನಾನು ದುಡಿಬೇಕು, ನಿನ್ನ ಆಸೆನ ಈಡೇರಿಸಬೇಕು ಅಂತ ಆಸೆ. ಆದರೆ ಏನು ಮಾಡೋದು, ನನ್ನ ಲೆವೆಲ್ ಕೆಲಸನೇ ಸಿಗ್ತಿಲ್ಲ. ಮತ್ತಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಆ ನಂಬಿಕೆ ನನಗೂ ಇದೆ ಜಾನಿ. ಪ್ರೀತಿ ಮಾಡೋಕ್ಕೆ ಗೊತ್ತಿರೋರಿಗೆ ಜಗತ್ತಿನ ಗೆಲ್ಲೋ ಶಕ್ತಿ ಇರುತ್ತಂತೆ. ಅದಕ್ಕೆ ಅಲ್ವಾ ನಾನು ನಿಮಗೆ ಸೋತಿದ್ದು. ಜಾನಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಜಾನಿ, ಗಿಫ್ಟ್ ಇಷ್ಟ ಆಗಿಲ್ವಾ? ನೀನೇ ಇಷ್ಟ ಆಗಿದೆಯಾ ಅಂದಮೇಲೆ ಗಿಫ್ಟ್ ಇಷ್ಟ ಆಗದೆ ಇರುತ್ತಾ? ಆದ್ರೆ ಆ ಗಿಫ್ಟ್ ತಗೊಳ್ಳೋ ಯೋಗ್ಯತೆ ನನಗಿದೆಯೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೀನಿ. ಆ ಯೋಗ್ಯತೆ ಇರೋದು ನಿಮಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಜಾನಿ, ಐ ಲವ್ ಯು. ಐ ಲವ್ ಯು ಟು. ಕನಸ ಜೋಕಾಲಿ ಜೀಕುವಿನ ಜೊತೆಯಲ್ಲಿ ಕಾಯುವೆನ ಕಣ್ಣಲ್ಲಿ ಜೊತೆಗಿರುವೆ ಜೊತೆಯಲ್ಲಿ ಈ ಮೊದಲ ನೋಟಕ್ಕೆ ಹೆಜ್ಜೆ ತಾಳ ತಪ್ಪಿದೆ. ಒಂದು ನಿಮಿಷ, ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬಂದ್ಬಿಡ್ತೀನಿ. ಜಾನಿ, ಇವತ್ತು ಹೋಗ್ಬೇಕಾ? 5 ನಿಮಿಷಮ್ಮ, ಹೀಗೋಗಿ ಬಂದ್ಬಿಡ್ತೀನಿ. ಬೇಗ ಬನ್ನಿ, ನಾ ವೇಟ್ ಮಾಡ್ತಿರ್ತೀನಿ. ನಾಲ ಕಣ್ಣಯ್ಯಪ್ಪನವ್ರು ಇನ್ನೂ ಒಟ್ಟಿಲ್ಲೇ ಅವ್ರೆ. ಈ ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಮಾರೋರು ಇನ್ನೂ ಎಲ್ಲೂ ಹಾಳಾಗಿ ಹೋಗೇ ಇಲ್ಲ. ಮೊದಲು ಇವ್ರನ್ನ ಇಲ್ಲಿಂದ ಓಡಿಸಿ ಆಮೇಲೆ ಮಧುರ ಅವ್ರಿಗೆ ಗಿಫ್ಟ್ನ ಕೊಟ್ಟು ನಾನೇ ನಿಮ್ಮ ಪ್ರೇಮಿ ಅಂತ ಹೇಳ್ಕೊಂಬಿಡ್ಬೇಕು. ಅವ್ರನ್ನ ಹೇಗಾದ್ರೂ ಮಾಡಿ ಆಚೆ ಕಳಿಸಿ ನಾನು ತಂದಿರೋ ಗಿಫ್ಟ್ನ ಪುಟ್ಟಮಲ್ಲಿ ಅವ್ರಿಗೆ ಕೊಟ್ರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಈ ಅಣ್ಣಪ್ಪನವ್ರನ್ನ ಆಚೆ ಕಳಿಸಿ ಮಧುರ ಅವ್ರಿಗೆ ಗಿಫ್ಟ್ ಕೊಟ್ರೆ ಹೆಂಗಿದ್ದದು? ಮಧುರ ಅವ್ರೆ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಮಧುರ ಅವ್ರಿಗೆ ಗಿಫ್ಟ್ ಕೊಟ್ಟು ಕೆನ್ನ ಮೇಲೆ ಬಾಸುಂಡೆ ಬರ್ಸ್ಕೊಳ್ಳೋದು ಬೇಕಾ? ಬೇಡ. ದಿನ ಇವರಿಂದ ಅಲಿಯೋದು ಇದ್ದೇ ಅದೇ. ಇವತ್ತೊಂದಿನ ಹೊಲ್ದಿರ ನನ್ನ ಹೆಂಡ್ರು ಪುಟ್ಮಲ್ಲಿಗೆ ಗಿಫ್ಟ್ ಕೊಟ್ಟು ಖುಷಿ ಪಡ್ಸೋ. ಬೇಡಪ್ಪ, ಇವತ್ತಿದೆಲ್ಲ ಬೇಡ. ಏನು ಅಣ್ಣಪ್ಪನವರು ಎಲ್ಗೋ ಹೊಂಟಿದ್ರಿ, ಪುನಃ ಅಟ್ಟಿ ಒಳಗೆ ಹೋಯ್ತಾ ಇದ್ದಾರಿ? ತಪ್ಪು ದಾರಿಲಿ ಹೋಗ್ತಿದ್ದೀನಿ ಅನ್ನಿಸ್ತು, ಸರಿಯಾದ ದಾರಿಲಿ ಹೋಗೋಣ ಅಂತ. ತಾವು ತಪ್ಪು ದಾರಿಲಿ ಹೋಗೋದು ಇದ್ದೇ ಅದೇ. ಇವತ್ತೊಂದಿನ ಆದರೂ ಸರಿಯಾದ ದಾರಿಲಿ ಹೋಗೋವಂತ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ತಮಗೂ ಕೂಡ. ನಮ್ಮ ಬಾಬಣ್ಣ ಎಷ್ಟೊತ್ತಾದ್ರೂ ಬರ್ನಿಲ್ವಲ್ಲ? ಬಾಬಣ್ಣ ಬಿರು ಬಂದ್ಬಿಟ್ಟಿದ್ದೀರಿ. ನಾ
ತಡವಾಗಿ ಬರ್ತೀರಿ ಅನ್ಕೊಂಡೆ. ಯಾಕಮ್ಮ ಪುಟ್ಮನಿ ತಡವಾಗಿ ಬಂದಿರೋ ಖುಷಿ ಆಯ್ತಿತ್ತ? ಬಿಡ್ತು ಅನ್ನಿ, ನೀವು ಯಾವಾಗ ಬಂದಿರೋ ಅಂತ ಪಕ್ಕ ಪಕ್ಷಿ ಥರ ಕಾಯ್ತಾ ಇದ್ದೀಯನಿ. ನನಗೂ ಅಷ್ಟೇ, ನಿನ್ನನ್ನು ಯಾವಾಗ ನೋಡ್ತೀನೋ ಅನ್ನಿಸ್ಬಿಟ್ಟಿತ್ತು. ಅದಕ್ಕೆ ಹೋಗ್ತಿದ್ದಿದ್ದು ಕೆಲಸ ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ನನಗೆ ಚೆನ್ನಾಗಿ ಗೊತ್ತಿತ್ತು ಜಾನಿ, ಪ್ರೇಮಿಗಳ ದಿನ ನೀವು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ. ಹೌದೌದು, ಇವತ್ತು ಮಾತ್ರ ನೀನು ಬಿಟ್ಟು ಎಲ್ಲೂ ಹೋಗಲ್ಲ. ಇವತ್ತಷ್ಟೇ ಅಲ್ಲ, ದಿನ ನಾನು ಬಿಟ್ಟು ಎಲ್ಲೂ ಹೋಗಬಾರ್ದು. ಅಂದ್ರೆ ಜೀವನ ಪೂರ್ತಿ ನಿನ್ ಜೊತೆಗೆ ಇರ್ಬೇಕಮ್ಮೆ. ನಿಮ್ಗೆ ನನ್ನ ಜೊತೆ ಇರೋಕೆ ಇಷ್ಟ ಅಲ್ವಾ? ಸುಮ್ಮನೆ ತಮಾಷೆ ಮಾಡ್ದಿಕ್ಕಮ್ಮೆ. ನಿನ್ ಜೊತೆಗಿರ್ದು ಇನ್ಯಾರ ಜೊತೆಗಿರ್ಲಿ ಹೇಳು. ತಕ ಪ್ರೇಮಿಗಳ ದಿನಾಚರಣೆ ಪ್ರಯುಕ್ತ ನಿನ್ನ ಪ್ರೇಮಿಯಿಂದ ಕಿರು ಕಾಣಿಕೆ. ವಾವ್, ಥ್ಯಾಂಕ್ ಯು ಸೋ ಮಚ್ ಜಾನಿ. ಐ ಲವ್ ಯು. ಐ ಲವ್ ಯು ಟು ಮಧು. ಪ್ರತಿ ವರ್ಷ ವ್ಯಾಲೆಂಟೈನ್ಸ್ ಡೇ ದಿನ ಇದೇ ಥರ ಪ್ರೀತಿ ತೋರಿಸ್ತೀರಾ? ಇವತ್ತೊಂದಿನ ಆದ್ರೂ ನಿಯತ್ತಾಗಿರವ. ಆಮೇಲೆ ಪುಟ್ಮನಿ ನಿಜವಾದ ಪ್ರೇಮಿಗಳಿಗೆ ದಿನಾಲು ಪ್ರೇಮಿಗಳ ದಿನಾಚರಣೆಯೇ. ಪಾಪಣ್ಣ, ನಿಮ್ಮಂತವ್ರು ನನ್ನ ಗಂಡನಾಗ ಸಿಕ್ಕಿರೋದಕ್ಕೆ ನಾನು ಸಾಲೆ ಟಕ್ಕಿಯಾನೆ. ಅದು ಟಕ್ಕಿ ಅಲ್ಲಕ್ಕಮ್ಮೆ, ಲಕ್ಕಿ. ಹೇಳ್ರಿ ಚಾಡ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎಲ್ಲೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎಲ್ಲೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ.